ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದ್ದೀನಿ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೃಹತ್ ಸಮಾವೇಶ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರು ಚಂದ್ರೇಗೌಡರು ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಸರ್ಕಾರದ ವಿರುದ್ಧ ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೃಹತ್ ಸಮಾವೇಶ ಬೆಂಗಳೂರು ಚಲೋವನ್ನು ಕೂಡ ಹಮ್ಮಿಕೊಂಡಿದ್ದೀರಿ. ನೀವು ಕೂಡ ಭಾಗಿಯಾಗಿದ್ದೀರಿ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್ಕಾರ ಇವತ್ತು ನಿನ್ನೆ ಘೋಷಣೆ ಮಾಡ್ತಕ್ಕಂಥ ಏಕಪಕ್ಷೀಯ ತೀರ್ಮಾನ ಇದೆ. ಯಾವುದೇ ಕಾರಣಕ್ಕೂ ಈ ಸಾರಿಗೆ ನೌಕರರು ಮತ್ತು ಈ ಜಂಟಿ ಸಮಿತಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಕೂತು ಚರ್ಚೆ ಮಾಡಿ, ಜಂಟಿ ಸಮಿತಿ ಜೊತೆ ಚರ್ಚೆ ಮಾಡಿ, ಏನು ನಾವು ನಮ್ಮ ಮಧ್ಯೆ ಇರ್ತಕ್ಕಂಥ ಎರಡು ಬೇಡಿಕೆ, ಒಂದು 38 ತಿಂಗಳು ಏನು ಬಾಕಿ ಅರಿಯಸ್ ಇದೆ, ಅದ್ರ ಜೊತೆಗೆ 1/24 ವೇತನ ಪರಿಷ್ಕರಣೆ ಇದೆ. ಅದನ್ನು ಕೂತು ಮಾತುಕತೆ ಇವತ್ತೇ ನೀವು ಕೂತು ಮಾತಾಡಬೇಕು. ನಾನು ಹೇಳೋದಿಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯದ ಸಾರಿಗೆ ಮಂತ್ರಿಗಳು ಇರ್ಬೋದು, ಅಥವಾ ಆಡಳಿತ ವರ್ಗ ಇರ್ಬೋದು, ನಮ್ಮ ಏನು ಜಂಟಿ ಸಮಿತಿ ಸಾರಿಗೆ ನೌಕರ ಜಂಟಿ ಸಮಿತಿ ಇದೆ ಅದ್ರ ಜೊತೆಯ ಮಾತುಕತೆಯನ್ನು ಮಾಡಿ ಬಗೆಹರಿಸಬೇಕು ಇವತ್ತು ಅಂತ ಕೇಳ್ತಾ ಇದ್ವಿ. ಮಾತಾಡದೇ ಇದ್ದರೆ, ನೀವು ಬಗೆಹರಿಸ್ತಿದ್ರೆ ಇವತ್ತು 4 ಗಂಟೆಯ ನಂತರ ಮುಂದೆ ನಮ್ಮ ಪರಿಸ್ಥಿತಿ ಏನು ಸಾರಿಗೆ ನೌಕರು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಇಷ್ಟೇ ಕೇಳ್ತಾ ಇರೋದು ಸರ್ಕಾರಕ್ಕೆ, ನಿಮ್ಮ ಏಕಪಕ್ಷೀಯ ತೀರ್ಮಾನವನ್ನು ಬಿಟ್ಟು ಈಗ ಏನು ಏಕಪಕ್ಷೀಯ ತೀರ್ಮಾನವನ್ನು ಮಾಡಿದಿರಿ, ಆ ಏಕಪಕ್ಷೀಯ ತೀರ್ಮಾನವನ್ನು ಬದಿಗಿಟ್ಟು ಇಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆಯನ್ನು ಮಾಡಿ, ಜಂಟಿ ಸಮಿತಿಯ ಜೊತೆ ಮಾತುಕತೆಯನ್ನು ಮಾಡಿ, ನಮ್ಮದೇ ಇರ್ತಕ್ಕಂಥ 38 ತಿಂಗಳು ಅರಿಯಾಸ್ ಇರ್ಬೋದು, ಅಥವಾ 1/24 ವೇತನ ಪರಿಷ್ಕರಣೆಯನ್ನು ಇವತ್ತೇ ಕೂತು ಚರ್ಚೆ ಮಾಡಿ ಬಗೆಹರಿಸ್ತೀರ ಅಂತ ನಾವು ಕಾಯ್ತಾ ಇದ್ವಿ. ಬಗೆಹರಿಸ್ತಿದ್ರೆ ಇವತ್ತು 4 ಗಂಟೆಗೆ ಇಲ್ಲಿ ಏನಿದೆ ಇಲ್ಲೇ ತೀರ್ಮಾನ ಮಾಡಿ ಮುಂದಿನ ಏನು ತೀರ್ಮಾನವನ್ನು ಸಾರಿಗೆ ನೌಕರರು ಮಾಡ್ತಾರೆ. ಇದಿಷ್ಟು ಏನು ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರಾದಂತಹ ಚಂದ್ರೇಗೌಡರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ. ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.